ಈಗ ಮತ್ತೆ ಕನ್ನಡದ ಬಾವುಟ ಅಥವಾ ಕನ್ನಡದ ಧ್ವಜ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಈಗಾಗಲೇ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರ ಹಳದಿ, ಬಿಳಿ ಮತ್ತು ಕೆಂಪು ಬಣ್ಣದ ಬಾವುಟವನ್ನು ದೆಹಲಿಗೆ ಕಳಿಸಿ ಇದಕ್ಕೆ ಅಧಿಕೃತ ಮಾನ್ಯತೆ ಕೊಡಬೇಕು ಅಂತ ಕೇಂದ್ರ ಸರ್ಕಾರವನ್ನು ಕೇಳಿತ್ತು. ಆದರೆ ಅಲ್ಲಿಂದ ಇಲ್ಲಿಗೆ ಕೇಂದ್ರ ಸರ್ಕಾರ ಸುಮ್ಮನಾಗಿತ್ತು. ಈಗ ಸಚಿವ ಶಿವರಾಜ್ ತಂಗಡಗಿಯವರು ನಿಯೋಗದೊಂದಿಗೆ ಹೋಗಿ ಕನ್ನಡದ ಬಾವುಟದ ಬಗ್ಗೆ ಮತ್ತೆ ಕೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಾವುಟದ ಬಗ್ಗೆ ಅಪ್ರೂವಲ್ ಮಾಡಬೇಕಂತಂದು ಕೇಂದ್ರ ಸರ್ಕಾರಕ್ಕೆ ಪತ್ರನೂ ಬರೆದಿದ್ದೀನಿ. ಕೇಂದ್ರದಲ್ಲಿ 50 ವರ್ಷ ಇತ್ತು ಇವ್ರದೇ ಸರ್ಕಾರ. ಅವಾಗೇನು ಕಳೆ ಕಾಯ್ತಿರ್ತಾ ಇದ್ರ? ವೋಟ್ ಬ್ಯಾಂಕ್ಗೋಸ್ಕರ ಮಾಡೋದಾದ್ರೆ ನಾವು ಯಾವುದೇ ಕಾರಣಕ್ಕೂ ಬೆಂಬಲ ಕೊಡಲ್ಲ. ಧ್ವಜ ಅಂದರೆ ಕೇವಲ ಬಟ್ಟೆಯಲ್ಲ, ನೆಲದ ಆತ್ಮ ಸಂಕೇತ, ಸಾಂಸ್ಕೃತಿಕ, ಚಾರಿತ್ರಿಕ ವೀರತ್ವದ ಹೆಗ್ಗುರುತು. ಈಗ ಇದೇ ಆಧಾರದೊಂದಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕನ್ನಡದ ಬಾವುಟವನ್ನ ಮತ್ತೊಮ್ಮೆ ದೆಹಲಿ ಅಂಗಳದಲ್ಲಿ ಹಾರಿಸುವ ಪ್ರಯತ್ನ ಮಾಡ್ತಿದೆ. ಈ ಹಿಂದೆ 2016ರಲ್ಲಿ ಹಂಪ ನಾಗರಾಜಯ್ಯ ನೇತೃತ್ವದ ಧ್ವಜ ಸಮಿತಿ ಸಲಹೆ ನೀಡಿದ್ದ ಹಳದಿ, ಬಿಳಿ ಮತ್ತು ಕೆಂಪು ಬಣ್ಣದ ಧ್ವಜದ ನಡುವೆ ಗಂಡ ಭೇರುಂಡ ಇರುವ ಕನ್ನಡ ಧ್ವಜವನ್ನ 2017ರಲ್ಲಿ ಕೇಂದ್ರಕ್ಕೆ ಕಳುಹಿಸಿ ಅಧಿಕೃತ ಮಾನ್ಯತೆ ನೀಡುವಂತೆ ಮನವಿ ಮಾಡಿತ್ತು. ಈಗ ಮತ್ತೆ ಸಚಿವ ಶಿವರಾಜ ತಂಗಡಗಿ ಕೇಂದ್ರದ ಸಂಸ್ಕೃತಿ ಸಚಿವರಿಗೆ ಪತ್ರ ಬರೆದು ಶೀಘ್ರವಾಗಿ ಅಧಿಕೃತ ಮಾನ್ಯತೆ ಕೊಡಿ ಅಂತ ಮತ್ತೆ ಒತ್ತಡ ಹೇರಿದ್ದಾರೆ. ಕರ್ನಾಟಕ ಮೂಲದ ಕೇಂದ್ರ ಸಚಿವರು ಸಹ ಈ ಬಗ್ಗೆ ಪ್ರಯತ್ನ ಪಡಲಿ ಎಂದಿದ್ದಾರೆ. ಈಗಾಗಲೇ ಅದ್ರ ಬಗ್ಗೆ ಬಾವುಟದ ಬಗ್ಗೆ ಅಪ್ರೂವಲ್ ಮಾಡಬೇಕಂತಂದು ಕೇಂದ್ರ ಸರ್ಕಾರಕ್ಕೆ ಪತ್ರನೂ ಬರೆದಿದ್ದೀನಿ. ಅದ್ರ ಬಗ್ಗೆ ಆದಷ್ಟು ಬೇಗನ ಒಪ್ಪಿಗೆ ಕೊಡಿ ಅಂತ ಹೇಳಿದ್ದೀನಿ. ಬಾವುಟ ಈಗೇನಿದೆ ಇದೇ ಬಾವುಟದನ್ನು ಕಳಿಸುವಂಥ ಕೆಲಸವನ್ನು ಈಗೇನು ನಾವು ಮಾಡ್ತಾ ಇದ್ದೀವಿ ಅದು ಅಧಿಕೃತವಲ್ಲ, ಅದು ಅಧಿಕೃತ ಮಾಡ್ರಿ ಅಂತ ನಾವು ಕಳಿಸಿದ್ದೀವಿ. ಶಾಸ್ತ್ರೀಯ ಸ್ಥಾನಮಾನ ಬೇರೆ ಹೆಸರಿಗೆ ಮಾತ್ರ ಇದೆ. ತಮಿಳುನಾಡಿನೊಳಗೆ ಅತಿ ಹೆಚ್ಚು ಗ್ರ್ಯಾಂಟನ್ನು ಕೊಡ್ತಾರೆ, ಆದರೆ ಕನ್ನಡದೊಳಗೆ ಗ್ರ್ಯಾಂಟ್ ಕೊಡೋಂಗಿಲ್ಲ. ಅದ್ರ ಬಗ್ಗೆ ನಾನು ಮತ್ತು ಕೆಲವೊಂದಿಷ್ಟು ಪ್ರಮುಖರನ್ನು ಕರ್ಕೊಂಡು ಈ ತಿಂಗಳ ಅಂತ್ಯ ಇಲ್ಲ ಅಂದರೆ ಮುಂದಿನ ತಿಂಗಳದೊಳಗೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಭೇಟಿ ಕೊಡುವಂಥ ವಿನಂತಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಇನ್ನೊಂದೆಡೆ ಇದೇ ವಿಚಾರದ ಜೊತೆ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಸಿಕ್ಕಿದ್ದರೂ ಸಹ ಬರಬೇಕಾದ ಸೂಕ್ತ ಅನುದಾನ ಬರ್ತಾ ಇಲ್ಲ. ಹೀಗಾಗಿ ಪ್ರತ್ಯೇಕ ನಿಯೋಗ ಕೊಂಡೊಯ್ದು ಕೇಂದ್ರದ ಸಂಸ್ಕೃತಿ ಮತ್ತು ಭಾಷಾ ಸಚಿವರನ್ನ ಭೇಟಿ ಮಾಡಲು ತಂಗಡಗಿ ಮುಂದಾಗಿದ್ದಾರೆ. ಇದಿಷ್ಟು ಆಗಿರುವ ಘಟನೆಯಾದರೆ ಇದೇ ವಿಚಾರಕ್ಕೀಗ ಪರವಿರೋಧ ರಾಜಕೀಯ ಚರ್ಚೆಗಳು ಸಹ ಆರಂಭವಾಗಿದೆ. ಸರ್ಕಾರದ ಈ ನಿಲುವನ್ನ ಟೀಕೆ ಮಾಡಿರುವ ಬಿಜೆಪಿ 50 ವರ್ಷ ಕಾಂಗ್ರೆಸ್ ಸರ್ಕಾರವಿದ್ದಾಗ ಯಾಕೆ ಇವರೇನು ಮಾಡಿಲ್ಲ? ಕನ್ನಡಕ್ಕೆ ನಮ್ಮ ವಿರೋಧ ಇಲ್ಲ, ಆದರೆ ಇದರೊಳಗಿನ ರಾಜಕೀಯವನ್ನ ಸಹಿಸೋದಿಲ್ಲ ಎಂದಿದ್ದಾರೆ. ವೋಟ್ ಬ್ಯಾಂಕ್ಗೋಸ್ಕರ ಮಾಡೋದಾದ್ರೆ ನಾವು ಯಾವುದೇ ಕಾರಣಕ್ಕೂ ಬೆಂಬಲ ಕೊಡಲ್ಲ. ಅವಾಗೇನು ಮಾಡ್ತಾ ಇದ್ರು? ಕೇಂದ್ರದಲ್ಲಿ ಇವ್ರದೇ ಸರ್ಕಾರ ಇತ್ತಲ್ಲ, ಎಷ್ಟು ವರ್ಷ? 50 ವರ್ಷ ಇತ್ತು ಇವ್ರದೇ ಸರ್ಕಾರ. ಅವಾಗೇನು ಕಳೆ ಕಾಯ್ತಿಂತ ಇದ್ರ? ಭಜನೆ ಮಾಡ್ತಾ ಇದ್ರು ಎಲ್ಲನೂ ಹೋಗಿ. ಅವಾಗ ಯಾಕೆ ಮಾತಾಡಿಲ್ಲ? ಅವಾಗೇನು ಬಾಯಿಗೆ ಏನು ಬಾಯಲ್ಲಿ ಏನು ಕಡಲೆಕಾಯಿ ತುಂಬ್ಕೊಂಡಿದ್ರು? ಏನು ತುಂಬ್ಕೊಂಡಿದ್ರು? ಈಗ ಕನ್ನಡದ ಧ್ವಜ ಹಾಗೂ ಅದರ ಹಿನ್ನೆಲೆ ವಿಷಯಕ್ಕೆ ಬರೋಣ. ಕನ್ನಡದ ಅಸ್ಮಿತೆಯ ಹೆಗ್ಗುರುತಿನಂತಿರುವ ಹಳದಿ ಕೆಂಪು ಬಾವುಟ ಸೃಷ್ಟಿಯ ಹಿಂದೆ ಚಾರಿತ್ರಿಕ ಹಿನ್ನೆಲೆ ಇದೆ. ಅಂದಹಾಗೆ ಮಾ ರಾಮಮೂರ್ತಿ ಎಂಬ ಹಿರಿಯ ಪತ್ರಕರ್ತರು ಈಗ ಹಳದಿ, ಕೆಂಪು ಮತ್ತು ಕೆಂಪು ಬಾವುಟದ ಸೃಷ್ಟಿಕರ್ತ. 1960ರ ದಶಕದಲ್ಲಿ ಬೆಂಗಳೂರಿನಲ್ಲಿ ತಮಿಳು ಹಾಗೂ ಕನ್ನಡದ ಭಾಷೆಗಳ ನಡುವಿನ ಸಂಘರ್ಷ ಜೋರಾಗಿತ್ತು. 1963ರಲ್ಲಿ ಕಾಂಚಿ ತಲೈವನ್ ಎಂಬ ತಮಿಳು ಚಿತ್ರದಲ್ಲಿ ಕನ್ನಡದ ಬಾವುಟವನ್ನ ಒದೆಯುವ ದೃಶ್ಯಕ್ಕೆ ನಾಡಿನಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. 1965ರಲ್ಲಿ ಬೆಂಗಳೂರಿನ ಪ್ರಮುಖ ಭಾಗಗಳಲ್ಲಿ ತಮಿಳುನಾಡಿನ ಡಿಎಂಕೆ ಪಕ್ಷ ಬಾವುಟಗಳನ್ನು ಜೋರಾಗಿ ಕಟ್ಟಲಾಗಿತ್ತು. ಇದರಿಂದ ಉದ್ರೇಕಿತರಾದ ಕನ್ನಡ ಪರ ಹೋರಾಟಗಾರರು ಕನ್ನಡ ಚಳುವಳಿಯ ಸಂಕೇತವಾಗಿ ಹಳದಿ ಮತ್ತು ಕೆಂಪು ಬಾವುಟವನ್ನ ಹಾರಿಸಿದರು. ವಾಸ್ತವವಾಗಿ ಮೊದಲಿಗೆ ಇದು ಕನ್ನಡ ಪಕ್ಷದ ಬಾವುಟವಾಗಿತ್ತು. ಮುಂದೆ ಪ್ರತಿ ಹೋರಾಟದಲ್ಲೂ ಸಹ ಇದೇ ಬಾವುಟವನ್ನ ಹಾರಿಸಲಾಯಿತು. ಪ್ರಮುಖವಾಗಿ 1980ರ ಗೋಕಾಕ್ ಚಳವಳಿಯ ಸಂದರ್ಭದಲ್ಲಿ ಕನ್ನಡದ ಅಸ್ಮಿತೆಯಾಗಿ ಈ ಬಾವುಟ ಹೊರಹೊಮ್ಮಿತು. ವರನಟ ಡಾಕ್ಟರ್ ರಾಜ್ಕುಮಾರ್ ಎತ್ತಿ ಹಿಡಿಯುವ ಮೂಲಕ ಇದರ ಸಾಂಕೇತಿಕತೆಗೆ ಇನ್ನಷ್ಟು ಬಲ ಸಿಕ್ತು. ಅಲ್ಲಿಂದ ಮುಂದೆ ಹಳದಿ ಮತ್ತು ಕನ್ನಡದ ಧ್ವಜ ಹೋರಾಟಗಾರರ ದಿವ್ಯಾಸ್ತ್ರವಾಯಿತು. ಎಂ ರಾಮಮೂರ್ತಿ ನನ್ನ ಜೊತೆಗೆ ಬಂದು ಒಟ್ಟಿಗೆ ಸೇರಿ ಮೊದಲನೇ ಬಾವುಟ ನಾವು ಮಾಡಿದೋ. ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಿಲ್ಲ. ಕನ್ನಡಕ್ಕಾಗಿ, ಕನ್ನಡ ಚಳುವಳಿಗಾಗಿ, ಕನ್ನಡ ಹೋರಾಟಕ್ಕಾಗಿ, ಕನ್ನಡ ಅನ್ನೋ ಹೆಸರಿಗಾಗಿ ಮೊದಲನೇ ಬಾವುಟ ಬೆಂಗಳೂರಿನಲ್ಲಿ
ಇಡೀ ಕರ್ನಾಟಕದಲ್ಲಿ ಬೆಂಗಳೂರು ನಗರದಲ್ಲಿ ಬಾವುಟ ಮಾಡಿದವರು ನಾನು ಮತ್ತು ರಾಮಮೂರ್ತಿ, ನಾನು ಮತ್ತು ಎಂ ರಾಮಮೂರ್ತಿ. ಇದಿಷ್ಟು ಬಾವುಟದ ಹಿನ್ನೆಲೆಯಾದರೆ ಇದಕ್ಕೆ ಅಧಿಕೃತತೆ ಕೊಡುವ ಪ್ರಯತ್ನ ಜೋರಾಗಿಯೇ ನಡೆಯಿತು. 2012ರಲ್ಲಿ ಟಿ.ವಿ. ಸದಾನಂದಗೌಡ ನೇತೃತ್ವದ ಬಿಜೆಪಿ ಸರ್ಕಾರ ಕರ್ನಾಟಕ ರಾಜ್ಯೋತ್ಸವದ ದಿನ ಎಲ್ಲ ಸರ್ಕಾರಿ ಕಚೇರಿ ಹಾಗೂ ಶಿಕ್ಷಣ ಸಂಸ್ಥೆಗಳ ಮೇಲೆ ಕನ್ನಡ ಬಾವುಟ ಹಾರಿಸಲು ಆದೇಶಿಸಿತು. ಬಳಿಕ 2017ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಸಾಹಿತಿ ಹಂಪ ನಾಗರಾಜಯ್ಯ ನೇತೃತ್ವದ ಸಮಿತಿ ರಚಿಸಿ ಧ್ವಜ ಗುರುತಿಸಿ ಕೇಂದ್ರ ಗೃಹ ಇಲಾಖೆಗೆ ಕಳುಹಿಸಿತು. 2019ರಲ್ಲಿ ಅಧಿಕಾರಕ್ಕೆ ಬಂದ ಯಡಿಯೂರಪ್ಪ ಕನ್ನಡ ಧ್ವಜದ ಔಪಚಾರಿಕ ಮನವಿಯನ್ನ ಹಿಂಪಡೆಯಿತು. 2024ರಲ್ಲಿ ಈ ನಿಲುವನ್ನ ಪ್ರಶ್ನಿಸಿ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಸಾರ್ವಜನಿಕ ಹಿತಾಸಕ್ತಿ ದಾಖಲಾಯಿತಾದರೂ ಕೋರ್ಟ್ ಈ ವಿಷಯಗಳಲ್ಲಿ ಸರ್ಕಾರವೇ ನಿರ್ಧಾರ ಕೈಗೊಳ್ಳಬೇಕು ಎಂದು ತೀರ್ಪು ನೀಡಿತು. ಈಗ ಮತ್ತೆ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ತಂಗಡಗಿ ಕನ್ನಡ ಬಾವುಟವನ್ನ ಅಧಿಕೃತತೆಯೊಂದಿಗೆ ಹಾರಿಸುವ ಮಾತನಾಡಿದ್ದಾರೆ. ಕನ್ನಡ ಧ್ವಜಕ್ಕೆ ಮಾನ್ಯತೆ ನೀಡಿದರೆ ರಾಷ್ಟ್ರ ಧ್ವಜಕ್ಕೆ ಪ್ರತ್ಯೇಕತೆ ಭಾವ ಸೃಷ್ಟಿಯಾಗಲಿದೆ ಹಾಗೂ ರಾಷ್ಟ್ರ ಧ್ವಜದ ಹಿರಿಮೆ ಗರಿಮೆಯೇ ಅಂತಿಮವಾಗಿರಬೇಕು ಎಂಬುದು ಬಿಜೆಪಿ ನಿಲುವು. ಏಕ್ ನಿಶಾನ್ ಏಕ್ ಪ್ರಧಾನಿ ಎಂಬುದು ಮೊದಲಿನಿಂದಲೂ ಕೇಸರಿ ಪಡೆ ಸೈದ್ಧಾಂತಿಕವಾಗಿ ಹೇಳಿಕೊಂಡು ಬಂದಿರುವ ಮಾತು. ಸಂವಿಧಾನದಲ್ಲಿ ರಾಜ್ಯಗಳಿಗೆ ಪ್ರತ್ಯೇಕ ಧ್ವಜ ನೀಡಬಾರದು ಎಂಬ ಯಾವುದೇ ನಿರ್ಬಂಧಗಳಿಲ್ಲದೆ ಇದ್ರೂ ರಾಷ್ಟ್ರ ಧ್ವಜವೇ ಅಂತಿಮ ಎಂಬುದು ಅವರ ನಿಲುವು. ಆದರೆ 1992ರಲ್ಲಿ ಎಸ್.ಆರ್. ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ನಡುವಿನ ಪ್ರಕರಣದಲ್ಲಿ ರಾಷ್ಟ್ರ ಧ್ವಜದ ಸ್ಥಾನಮಾನಕ್ಕೆ ಚ್ಯುತಿಯಾಗದಂತೆ ರಾಷ್ಟ್ರ ಧ್ವಜದ ಕೆಳಸ್ತರದಲ್ಲಿ ರಾಜ್ಯ ಬಾವುಟ ಹೊಂದಬಹುದು ಎಂದಿದೆ ಎನ್ನುತ್ತೆ ಕಾಂಗ್ರೆಸ್. ಜಟಾಪಟಿಗಳು ಏನೇ ಇದ್ರೂ ಕರ್ನಾಟಕದ ಸರ್ವತಂತ್ರ ಸ್ವತಂತ್ರ ಆಗಸದಲ್ಲಿ ಚೆಲ್ಲುವ ಕನ್ನಡದ ಬಾವುಟ ಅಧಿಕೃತತೆಯೊಂದಿಗೆ ಮೈದುಂಬಿ ಹಾರುತ್ತಾ ಅನ್ನೋದೇ ಸದ್ಯದ $1 ಮಿಲಿಯನ್ ಪ್ರಶ್ನೆ. ಅನಿಲ್ ಜೊತೆ ಪ್ರಮೋದ್, ಟಿವಿ9 ಬೆಂಗಳೂರು.